ನಾಳೆ ಡಬ್ಬಿಂಗ್ ಮಾಡೋಕು ನಾನ್ ರೆಡಿ. ಸಿನಿಮಾಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಪ್ರಜ್ವಲ್ ದೇವರಾಜ್ ಇಷ್ಟಪಟ್ಟು ಒಪ್ಪಿಕೊಂಡ ಸಿನಿಮಾ ಕರಾವಳಿ. ಬೇರೆ ಸಿನಿಮಾಗಳನ್ನ ಮುಂದಕ್ಕೆ ಹಾಕಿ ನಟಿಸಿದ ಸಿನಿಮಾವೂ ಹೌದು. ಆದ್ರೆ ಈಗ ಬಿಡುಗಡೆ ಸಮಯದಲ್ಲಿ ಕರಾವಳಿ ತಂಡ ಹಾಗೂ ಅವರ ಮಧ್ಯೆ ಮನಸ್ತಾಪವಾಗಿದೆ. ಪ್ರಜ್ವಲ್ ಅವರ ಪಾತ್ರಕ್ಕೆ ಬೇರೆಯವರಿಂದ ಡಬ್ಬಿಂಗ್ ಮಾಡಿಸಿ ಸಿನಿಮಾ ಬಿಡುಗಡೆ ತಂಡ ಅಣಿಯಾಗಿದೆ. ಇದು ಪ್ರಜ್ವಲ್ ಅವರಿಗೆ ಬೇಸರ ತಂದಿದೆ. ಕರಾವಳಿ ಸಿನಿಮಾದ ಜೊತೆಗೆ ಮನಸ್ತಾಪ ಸೇರಿದಂತೆ ಹಲವು ವಿಚಾರಗಳ ಕುರಿತು ಪ್ರಜ್ವಲ್ ದೇವರಾಜ್ ಮಾತನಾಡಿದ್ದಾರೆ. ಕರಾವಳಿ ಘಟನೆಯಾದ ಚಿತ್ರರಂಗದ ತುಂಬಾ ಜನ ಸ್ನೇಹಿತರು ನನಗೆ ಕರೆ ಮಾಡಿ, ನೀವು ಯಾಕೆ ಇಷ್ಟೊಂದು ಕೂಲ್ ಆಗಿದ್ದೀಯಾ, ನಿನ್ನ ಡಬ್ಬಿಂಗ್ ಇಲ್ಲದೆ ಸಿನಿಮಾ ರಿಲೀಸ್ ಮಾಡಲು ಬಿಡಬೇಡ ಅಂದ್ರು. ಅದಕ್ಕೆ ಸಿನಿಮಾಕ್ಕೆ ನನ್ನಿಂದ ಅನ್ಯಾಯ ಆಗಬಾರದು ಎಂದು ನಾನು ಸುಮ್ಮನಿದ್ದೇನೆ. ಕಾನೂನಾತ್ಮಕವಾಗಿ ಹೋದ್ರೆ ನನ್ನ ಅನುಮತಿ ಇಲ್ಲದೆ ಬೇರೆಯವರಿಂದ ಡಬ್ಬಿಂಗ್ ಮಾಡಿಸಿದ್ದನ್ನ ಪ್ರಶ್ನಿಸಿ ಸ್ಟೇ ತರಬಹುದು. ಆದ್ರೆ ನಾನು ಹಾಗೆ ಮಾಡಲ್ಲ. ಸಿನಿಮಾಕ್ಕೆ ಒಳ್ಳೆಯದಾಗಬೇಕು. ಸಿನಿಮಾಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿರುತ್ತೇವೆ. ಆದ್ರೆ ಕೊನೆಗೆ ಪಾತ್ರಕ್ಕೆ ಉಸಿರಾಗಿರುವ ಧ್ವನಿಯೇ ಇಲ್ಲದೆ ಬಿಡುಗಡೆ ಮಾಡುವುದು ಕಲಾವಿದನಿಗೆ ಮಾಡುವ ದೊಡ್ಡ ಅನ್ಯಾಯ. ಅದು ಪ್ರಶಸ್ತಿಯಿಂದ ಹಿಡಿದು ಅಭಿಮಾನಿಗಳ ಭಾವನೆಯ ಮೇಲೂ ಪರಿಣಾಮ ಬೀರುತ್ತದೆ. ಆದ್ರೆ ಏನು ಮಾಡುವುದು, ಅವರಿಗೆ ನನ್ನ ಧ್ವನಿ ಬೇಡವಾಗಿದೆ. ನಾನು ಇವತ್ತು ಕರೆದ್ರು ಹೋಗಿ ಡಬ್ಬಿಂಗ್ ಮಾಡಿಕೊಡಲು ಸಿದ್ಧ. ನನಗೆ ಅಹಂ ಇಲ್ಲ, ಸಿನಿಮಾಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ನಂಬಿದವರು ನಾನು. ಅಂದು ಕರಾವಳಿ ಟ್ರೇಲರ್ ದಿನ ಅಭಿಮಾನಿಗಳು ಬೇಸರಗೊಂಡು ವೇದಿಕೆ ಹತ್ತಿದ್ದನ್ನ ಅನೇಕರು ತಪ್ಪಾಗಿ ಭಾವಿಸಿದ್ದಾರೆ. ನಾನು ಅಭಿಮಾನಿಗಳನ್ನು ಕಳುಹಿಸಿ ಜಗಳ ಮಾಡಿಸಿದೆ ಎಂದು ಖಂಡಿತ ನಾನು ಅಭಿಮಾನಿಗಳನ್ನ ಕಳಿಸಿಲ್ಲ. ಅಭಿಮಾನಿಗಳು ಕೂಡ ಉದ್ದೇಶಪೂರ್ವಕವಾಗಿ ಜಗಳ ಮಾಡಿಲ್ಲ. ನನಗೆ ಮುಂಚಿನ ದಿನ ರಾತ್ರಿ 12:30ಕ್ಕೆ ಟ್ರೇಲರ್ ಬಂತು. ನೋಡಿದಾಗ ನನ್ನ ಧ್ವನಿ ಇರಲಿಲ್ಲ. ಅಲ್ಲಿವರೆಗೆ ನನಗೆ ನನ್ನಲ್ಲಿ ಡಬ್ಬಿಂಗ್ ಮಾಡಿಸಲ್ಲ ಎಂಬ ಅರಿವೇ ಇರಲಿಲ್ಲ. ಆದ್ರೆ ಟ್ರೇಲರ್ ನಲ್ಲಿ ನನ್ನ ಧ್ವನಿ ಇಲ್ಲದನ್ನ ನೋಡಿ ಶಾಕ್ ಆದೆ. ಆನಂತರ ನಾನು ಸ್ವಿಚ್ ಆಫ್ ಮಾಡಿದ್ದು ನಿಜ. ನನ್ನ ಅಭಿಮಾನಿಗಳು ಕೂಡ ಅಂದು ಸಂಭ್ರಮಿಸಬೇಕೆಂದು ಕೇಕ್ ಹಾರದೊಂದಿಗೆ ಟ್ರೇಲರ್ ಇವೆಂಟ್ಗೆ ಬಂದಿದ್ರು. ಆದ್ರೆ ಅಲ್ಲಿ ನನ್ನ ಧ್ವನಿ ಇಲ್ಲದ್ದು ನೋಡಿ ಬೇಸರವಾಯಿತು. ಅಪ್ಪನಿಗೂ ಈ ಘಟನೆ ಬೇಸರ ತಂದಿದೆ. ನೀನು ಡಬ್ಬಿಂಗ್ ವರೆಗೆ ಅಷ್ಟೊಂದು ಹಣವನ್ನ ಬಿಟ್ಟು ಕೂತಿದ್ದು ಯಾಕೆ ಎಂದ್ರು. ಅಮ್ಮ ಯಾವತ್ತೂ ಅಂತಿದ್ದಾರೆ, ನನ್ನ ಮತ್ತು ಅಪ್ಪನಲ್ಲಿರುವ ಚೆಕ್ಗಳನ್ನ ಸೇರಿಸಿದ್ರೆ ಒಂದು ಬುಕ್ ಮಾಡಬಹುದು ಎಂದು. ಅಷ್ಟೊಂದು ಚೆಕ್ಗಳಿವೆ. ಆದ್ರೆ ಜಗಳವಾಡಿಕೊಂಡು ಕೂರಕ್ಕಾಗತ್ತಾ? ನನಗೆ ಬರಬೇಕಾದ ಹಣವನ್ನು ನಾನು ಪಡೆಯಲೇಬೇಕಿತ್ತು. ಯಾಕೆಂದ್ರೆ ನನಗೆ ಸಾಕಷ್ಟು ಆರ್ಥಿಕ ಸಮಸ್ಯೆ ಇತ್ತು. ಆ ಸಮಸ್ಯೆ ನನಗಷ್ಟೇ ಗೊತ್ತು. ಕಳೆದ ವರ್ಷ 3-4 ಸಿನಿಮಾಗಳಿಂದ ಸುಮಾರು 1 ಕೋಟಿ ರೂಪಾಯಿವರೆಗೆ ಬಿಟ್ಟಿದ್ದೆ. ಆದ್ರೆ ಈ ಬಾರಿ ನನಗೆ ತೊಂದರೆ ಇತ್ತು. ಅದಕ್ಕಾಗಿ ನನಗೆ ಹಣ ಪಡೆಯಲೇಬೇಕಿತ್ತು. ಅದನ್ನು ಕೇಳಿದ್ದೆ. ಅಷ್ಟಕ್ಕೆ ಅವರು ನನ್ನನ್ನು ಕಡೆಗಣಿಸಿದ್ರೆ ನಾನೇನು ಮಾಡಬೇಕು ಹೇಳಿ? ನನಗೂ ನನ್ನದೇ ಆದ ಕಮಿಟ್ಮೆಂಟ್ ಇರುತ್ತಲ್ವಾ. ನನಗೆ ಕಾಂಟ್ರವರ್ಸಿ ಇಷ್ಟವಿಲ್ಲ. ನಾನು ಚಿತ್ರರಂಗಕ್ಕೆ ಬಂದು ಜನವರಿಗೆ 20 ವರ್ಷ ಆಗುತ್ತದೆ. ನಾನು ಯಾರ ಜೊತೆಯೂ ಕಾಂಟ್ರವರ್ಸಿ ಮಾಡಿದವನಲ್ಲ. ನನಗೆ ಅದು ಇಷ್ಟವಿಲ್ಲ. ನಾನು ಬೆಳೆದು ಬಂದಿದ್ದೆ ಹೀಗೆ. ಆದ್ರೆ ಈಗ ಕರಾವಳಿ ಕಾಂಟ್ರವರ್ಸಿ ಆಗಿದ್ದು ತುಂಬಾ ಬೇಸರವಿದೆ. ಮಾನಸಿಕವಾಗಿ ತುಂಬಾ ಕುಗ್ಗಿದೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಫ್ಯಾನ್ಸ್ ನನ್ನ ಜೊತೆ ನಿಂತಿದ್ದರಿಂದ ನಾನು ಈಗ ಸ್ವಲ್ಪ ಧೈರ್ಯ ತಗೊಂಡು ಇದ್ದೇನೆ. ತುಂಬಾ ಇಷ್ಟಪಟ್ಟು ಬೇರೆಲ್ಲ ಸಿನಿಮಾಗಳನ್ನ ಮುಂದಕ್ಕೆ ಹಾಕಿ ಮಾಡಿದ ಸಿನಿಮಾದಿಂದಲೇ ಹೀಗಾದಾಗ ಎಂತಹ ನೋವಾಗಬಹುದು ನೀವೇ ಊಹೆ ಮಾಡಿ. ಇದು ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋ ಇದಕ್ಕೆಂತೆ. ಆದ್ರೆ ನನ್ನನ್ನು ಕರೆದಿಲ್ಲ. ಸಿನಿಮಾ ನೋಡಬೇಕೆಂದಿದ್ದೇನೆ. ಕರಾವಳಿ ಘಟನೆಯಿಂದ ಒಂದು ಕಲಿತಿದ್ದೇನೆ ಅಂದ್ರೆ ಮುಂದೆ ಯಾವುದೇ ಸಿನಿಮಾ ತಂಡವಾದರೂ ಎಲ್ಲಾ ವಿಚಾರದಲ್ಲೂ ಅಗ್ರಿಮೆಂಟ್ ಮಾಡಿಕೊಳ್ಳಬೇಕೆಂದು. ಸ್ನೇಹ ಸಂಬಂಧ ಯಾವತ್ತಾದರೂ ಮುರಿದು ಬೀಳಬಹುದು. ಆದ್ರೆ ಅಗ್ರಿಮೆಂಟ್ ಇರುತ್ತಲ್ವಾ. ಕರಾವಳಿ ನಾನು ತುಂಬಾ ಇಷ್ಟಪಟ್ಟು ಒಪ್ಪಿಕೊಂಡ ಸಿನಿಮಾದ ಪಾತ್ರ, ಕಥೆ, ಸಾಗುವ ರೀತಿ ತುಂಬಾ ಚೆನ್ನಾಗಿದೆ. ಒಬ್ಬ ನಟನಿಗೆ ಸವಾಲು ನೀಡುವ ಪಾತ್ರ. ಶೂಟಿಂಗ್ ಅನುಭವ ತುಂಬಾ ಚೆನ್ನಾಗಿತ್ತು. ರಾಜ್ ಶೆಟ್ಟಿ ಅವರ ಜೊತೆಯೂ ಕೆಲಸ ಮಾಡಿದ್ದೇನೆ.